ತಗೊಳ್ಳಿ ಮಾವ ಹಾಲು. ಹಾಲು ತಗೊಳ್ಳಿ ಮಾವ. ಸರಿ, ಲೈಟ್ಸ್ ಆಫ್ ಮಾಡ್ಲಾ? ಬೇಡ ಬೇಡ. ಯಾಕೆ ಮಾವ? ಜ್ಯೋತಿ, ನಾನೇನಾದ್ರೂ ಕನ್ಸು ಕಾಣ್ತಾ ಇದ್ದೀನ? ಯಾಕೆ ಮಾವ? ನೀನು ಇಷ್ಟು ಬೇಗ ಇಷ್ಟೊಂದು ಬದಲಾಗ್ತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಪಂಚಾಯಿತಿಯಲ್ಲಿ ನಾನು 10 ದಿನ ಕಾಲಾವಕಾಶ ಕೇಳಿದಾಗ್ಲೂ ನನ್ನ ಮನಸ್ಸಿನ ಮೂಲೆಯಲ್ಲಿ ನನಗೆ ಪ್ರಶ್ನೆ ಹುಟ್ಟಿತ್ತು. ಆ 10 ದಿನದಲ್ಲಿ ನನಗೆ ನನ್ನ ರೀತಿಯಲ್ಲಿ ಅರ್ಥ ಮಾಡಿಸೋಕ್ಕಾಗತ್ತಾ ಅಂತ. ಆದರೆ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು, ನೀನು ನನಗೋಸ್ಕರನೇ ಹಂಬಲಿಸ್ತಾ ಇದ್ದೆ ಅಂತ. ನೀನು ಕೇಳಿದ ತಕ್ಷಣ ಒಪ್ಕೊಂಡು ನನ್ನ ಜೊತೆ ಬಂದ್ಬಿಟ್ರೆ ಮೊದಲಿನ ಥರ ನನಗೆ ಸಮಯ ಕೊಡದೆ ಊರು ಜನ ತಂಗಿ ಅಂತ ಇದ್ಬಿಡ್ತೀನಿ ಅಂತ ಹೆದರ್ಸಿ ಪಂಚಾಯಿತಿ ಸೇರಿಸಿ ನನ್ನ ತಪ್ಪನ್ನು ನನಗೆ ತೋರಿಸಿ ನನ್ನ ಬದಲಾಯಿಸ್ಬೇಕು ಅಂತ ನೀನು ಅನ್ಕೊಂಡಿದ್ದೆ ಅಲ್ವಾ? ನಿಜ ಹೇಳ್ತಾ ಇದ್ದೀನಿ ಜ್ಯೋತಿ, ನೀನು ನನಗೆ ಕೊಟ್ಟಿರೋ ಈ ಅವಕಾಶನ, ನನ್ನ ಮೇಲೆ ನೀನಿಟ್ಟಿರೋ ನಂಬಿಕೆನ, ಈ ಪ್ರೀತಿನ ಜೀವನ ಪರ್ಯಂತ ಕಾಪಾಡ್ಕೋತೀನಿ. ನಾನು ಯಾವಾಗಲೂ ನಿನಗೆ ಋಣಿಯಾಗಿರ್ತೀನಿ. ನಿನಗೆ ಕೊಡಬೇಕಾದ ಸಮಯದಲ್ಲಿ ಯಾವ ಸುಖ ಸಂತೋಷ ನೆಮ್ಮದಿನೂ ಕೊಡಲಿಲ್ಲ. ಖಂಡಿತ ಇನ್ಮುಂದೆ ಆ ರೀತಿ ಆಗಲ್ಲ ಜ್ಯೋತಿ. ಇನ್ಮೇಲೆ ನಾನು, ನನ್ನ ಸಮಯ, ನನ್ನ ಪ್ರೀತಿ, ನನ್ನ ಕಾಳಜಿ ಎಲ್ಲಾನು ನಿನಗೆ ಮಾತ್ರ ಮೀಸಲು. ನಾನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಆಗಿರೋದನ್ನೆಲ್ಲ ಒಂದು ಕೆಟ್ಟ ಕನಸು ಅಂತ ಮರ್ತು ಬಿಡೋಣ. ಹೊಸ ಜೀವನ ಕಟ್ಟೋಣ. ನಾನು, ನೀನು, ನಮ್ಮ ಪುಟ್ಟ ಮಗು ಇದೆ. ಇನ್ಮೇಲೆ ನಮ್ಮ ಪ್ರಪಂಚ. ಖಂಡಿತ ಮಾವ, ನನಗೋಸ್ಕರ ನೀವು ನಿಮ್ಮನ್ನೇ ಬದಲಾಯಿಸ್ಕೊಂಡು ಪಂಚಾಯಿತಿಯಲ್ಲಿ ನಾನೇ ಬೇಕು, ನನ್ನ ಪ್ರೀತಿ ಬೇಕು ಅಂತ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀರಾ. ಈಗ ಹೇಳ್ತಾ ಇದ್ದೀನಿ, ಇನ್ ಮುಂದೆ ನಾವಿಬ್ರು ಜೀವನ್ ಪರ್ಯಂತ ಸುಖವಾಗಿ ಸಂತೋಷವಾಗಿ ಜೀವನ ಕಳಿಯೋಕೆ ನಾವಿಬ್ರು ಜೊತೆಯಾಗಿದ್ರೆ ತಾನೆ.